ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಯಲ್ಪರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಕರಿ ಕಟ್ಟುವ ಮೂಲಕ ಅದ್ದೂರಿ ಚಾಲನೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದಲ್ಲಿ ನಡೀತಾ ಇರುವ ಅದ್ದೂರಿ ಜಾತ್ರೆ. ಪೂರ್ವಜರ ವಾಡಿಕೆಯಂತೆ ಕೇಮಲಾಪುರ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಹಾಗೂ ಚಿಕ್ಕೋಡಿ ತಾಲೂಕಿನ ಕಾಡಪುರ ಗ್ರಾಮದ ಶ್ರೀ ಮಲಕಾರಿ ಸಿದ್ದೇಶ್ವರ ಪಲ್ಲಕ್ಕಿ, ಎರಡು ದೇವರ ಪಲ್ಲಕ್ಕಿ ಸಕಲ ಶುಭಕರ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮುಗಿಸಿ ಎರಡು ಪಲ್ಲಕ್ಕಿಗಳು ಭೇಟಿ ಕೊಟ್ಟು ಯಲ್ಪರಟ್ಟಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಅರಣ್ಯ ಸಿದ್ದೇಶ್ವರ ಗದ್ದುಗೆ ಮೇಲೆ ಕೂಡಿಸಿ ಕರಿಕಟ್ಟುವ ಮೂಲಕ 5 ದಿನಗಳ ನಡೆಯುವ ಅದ್ದೂರಿ ಜಾತ್ರೆಗೆ ಚಾಲನೆ ಕೊಡಲಾಗಿದೆ. ಇವತ್ತಿನಿಂದ ಅದ್ದೂರಿಯಾಗಿ ನಡೆಯುವ ಜಾತ್ರೆಗೆ ಸುಮಾರು 5 ರಿಂದ 7 ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆಯಲ್ಲಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ನಿರೀಕ್ಷೆಯಲ್ಲಿ ಇದೆ ಮತ್ತು ದೇವರ ದರ್ಶನ ಬರುವ ಭಕ್ತರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಯಲ್ಪರಟ್ಟಿ ಗ್ರಾಮ ಪಂಚಾಯಿತಿಯಿಂದ ನಿಯೋಜನೆ ಮಾಡಲಾಗಿದ್ದು, ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ 5 ದಿನಗಳ ಕಾಲ ಅನ್ನಪ್ರಸಾದ ವಿನಿಯೋಗವನ್ನ ಸ್ಥಳೀಯ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದ ಹಮ್ಮಿಕೊಳ್ಳಲಾಗಿದೆ. ಕರಿಕಟ್ಟಿ ಜಾತ್ರೆಯ ಚಾಲನೆಗೊಂಡ ದಿನದಿಂದ ಶ್ರೀ ಅರಣ್ಯ ಸಿದ್ದನಿಗೆ ಪ್ರಿಯವಾದ ನೈವೇದ್ಯ ಬಾಳೆಹಣ್ಣಿನ ಸಿಕ್ಕರಡಿ ಹೋಳಿಗೆ ಜೋತಿಗೆ ವಿವಿಧ ರುಚಿಯಾದ ಖಾದ್ಯಗಳನ್ನು ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ತಯಾರಿಸಿ ಸ್ಥಳೀಯರು ಸುತ್ತಮುತ್ತಲಿನ ಭಕ್ತರು ಜಾತ್ರೆಗೆ ಆಗಮಿಸಿ ದೇವರ ದರ್ಶನ ಪಡೆದ ಭಕ್ತಾದಿಗಳಿಗೆ ಒಡೆಯರೆ ಎಂದು ಭಾವಿಸಿ ಅವರಿಗೆ ಪ್ರೀತಿಯಿಂದ ಉಣಬಡಿಸುವುದು ಈ ಜಾತ್ರೆಯ ವಾಡಿಕೆಯಾಗಿದೆ. ಇವತ್ತು ಶುಕ್ರವಾರ ನಶಿಕಿನ 4 ಗಂಟೆಗೆ ಕಾಡಾಪುರದಿಂದ ಮಲಕಾರ ಸಿದ್ದೇಶ್ವರ ಅಣ್ಣ, ಕಮಲಾಪುರದಿಂದ ಅರಣ್ಯ ಸಿದ್ದೇಶ್ವರ ತಮ್ಮ ಇಬ್ಬರು ಬಂದು ನಸಿಕಿನಲ್ಲಿ ಕರಿ ಭೇಟಿಯಾಗಿ ಇಬ್ಬರು ಅಣ್ಣ ತಮ್ಮ ಎಡಬಲ್ಲ ತಗೊಂಡ ಬಂದು ಅರಣ್ಯ ಸಿದ್ದೇಶ್ವರ ಗದಿಗೆ ಮೇಲೆ ಕೂತಾರೆ ಇಬ್ಬರು ಅಣ್ಣ ತಮ್ಮ. ಇನ್ನು ಮುಂದೆ ಏನೈತಿ, ಎಲ್ಲರೂ ಅನ್ನ ಪ್ರಸಾದ ಎಲ್ಲ ಭಕ್ತರು ಊಟ ಮಾಡಿಸೋದು, ದಂಡವತ್ ಹಾಕೋದು, ಎಲ್ಲ ಅಭಿಷೇಕ ಎಲ್ಲ ಚಲೋ ಅದು ಚಾಲನೆ ನೀಡ್ರಿ. ಇವತ್ತು ಕಾಡಾಪುರದ ಒಡೆಯರ, ಯಲ್ಪರಟ್ಟಿ ಒಡೆಯರ ಕರಿ ಕಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ನಮ್ಮ ಊರಿನ ಗೌಡರು ಸುನಿಲ್ ಗೌಡ್ರು ಪಾಟೀಲ್ ಎಲ್ಲರೂ ಸೇರಿ ಜಾತ್ರೆಗೆ ಒಂದು ಚಾಲನೆ ನೀಡಿ ಮುಖಾಂತರ ಚಾಲೂ ಮಾಡಿ ಅವರಿಗೆ ಜಾತ್ರೆಯ ಸ್ವಾಗತ. 6 ತಾರೀಕು ಕರಿ ಕಟ್ಟೋದು, 6 ತಾರೀಕು ಅಲ್ಲಿ ಜಾಗ ಬಿಟ್ಟಿದ್ದ ನಾವು ಡೇಟ್ ಹಾಕಿರ್ತೀವಿ. ಅವ್ರು 7 ತಾರೀಕು ಮುಂಜಾನೆ ನಸಿಕಿನ 4 ಗಂಟೆಗೆ 1 ಗಂಟೆಗೆ ಬಂದಿರ್ತಾರೋ. 4 ಗಂಟೆಗೆ ಬಂದ ಕೂಡಲೇ ಇಲ್ಲಿ ಕರಿ ಕಟ್ಟಿ ದೇವರ ಇದರಾಗಿ ಈ ದೇವಸ್ಥಾನದಾಗ ಬರ್ತಾವೆ ಪಲ್ಲಕ್ಕಿ. ನೈವೇದ್ಯ ಅಂದರೆ ಏನಾಯ್ತು, ನಮ್ಮಲ್ಲಿ ಯಲ್ಪರಟ್ಟಿ, ಕಮಲಾಪುರ ಎಲ್ಲ ಗ್ರಾಮದಾಗ ಪ್ರತಿಯೊಬ್ಬ ರೈತರ ಎಲ್ಲರೂ ಮನ್ಯಾಗ 5 ಮಂದಿನ ಭಕ್ತರು ಉಣಿಸ್ಬೇಕಂತ ಆಸೆ ಇರೋದು ಅವ್ರಿಗೆ. ಕಾಡಾಪುರದಾಗ ಬಂದಿರ್ತಾರೆ, ಅವರೆಲ್ಲ ಕರ್ಕೊಂಡು ಆ ಕಡೆ ಹೋಗಾರು. ಯಲ್ಪರಟ್ಟಿ, ಕಮಲಾಪುರ ಸಮೀಪದ ಹಳ್ಳಿ ಎಲ್ಲ ಜನಸಂಖ್ಯೆ ಬಂದ ಪ್ರತಿಯೊಬ್ಬರು ಹುಗ್ಗಿ ಹೋಳಿಗೆ ಬಾಳಿಕಾಯಿ ಸ್ವೀಕರಣೆ ಮಾಡ್ಕೊಂಡು ಪ್ರತಿ ಎಲ್ಲ ಸಮೀಪದ ಗ್ರಾಮದವ್ರು ಎಲ್ಲರೂ ಬಂದು ಪ್ರತಿಯೊಬ್ಬರು 5 ಮಂದಿ ಊಟ ಮಾಡಿಸ್ತಾರೆ. ಮೊದಲಿಂದ ಐತಿದ್ದ. ಮೊದಲಂದ್ರೆ ಏನಾಯಿತು, ಪಲ್ಲಕ್ಕಿ ಕೆರೂರು ಪಲ್ಲಕ್ಕಿ ಬರ್ತಿದ್ದ. ಕೆರೂರು ಪಲ್ಲಕ್ಕಿ ಬರೋ ಟೈಮ್ದಾಗ ಬಂದು ಕೂಡಲೇ ತಕ್ಷಣ ಇಲ್ಲಿ ಊಟ ಸಿಗಂಗಿಲ್ಲ ಅನ್ನೋ ಸಂಬಂಧ ಇಲ್ಲೇ ಒಂದು ಊಟ ಮಾಡಿಸುವಂಥ ಪ್ರತೀತಿ ಬೈಟ್. ಅದೇ ರೀತಿ ಎಲ್ಲ ಕೂಡಿ ತಮ್ಮ ಭಕ್ತರು ತಮ್ಮಲ್ಲಿ ಇಲ್ಲಿ ಬೇಡ್ಕೊಂಡ ಎಲ್ಲ ಕಡೆ ಎಲ್ಲ ಹಳ್ಳಿಯವ್ರು ಬಂದು ಇಲ್ಲಿ ಊಟ ಮಾಡಿಸ್ತಾರೆ. ಪ್ರತಿ ಸುಮಾರು ಒಂದು 2 ಲಕ್ಷ ಮೇಲೆ ಹಾಕಿರೋ ಊಟ. ಜಾತ್ರೆಗೆ 5 ರಿಂದ 7 ಲಕ್ಷ ಕೊಡ್ದು. ಮೂಲ ಸೌಲಭ್ಯ ನೀರಿನ ಲೈಟ್ ವ್ಯವಸ್ಥೆ ಮಾಡಿರ್ತೀವಿ, ಜಾಗದ ವ್ಯವಸ್ಥೆ ಮಾಡಿರ್ತೀವಿ. ಮುಂದೆ ಅವರಿಗೆ ಫಿಲ್ಟರ್ ನೀರು ಕೊಡುವಂಥ ಒಬ್ಬ ಭಕ್ತರು ಈಗಾಗಲೇ ಈ ಸಲ ಏನು ಮಾಡ್ಯಾರಂದ್ರೆ ಎಲ್ಲ ಜಾತ್ರೆಗೆ ಫ್ರೀ ನೀರು ಕೊಡೋಕೆ ಫಿಲ್ಟರ್ ಕೊಡ್ಸಾಯ್ತಾರೆ ಅವ್ರು. ಕೆಮಿಕಲ್ ಇಲ್ಲ, ಕೆಮಿಕಲ್ ಬಂದ್ ಮಾಡಿದ್ವಿ. ಕೆಮಿಕಲ್ ಯಾರು ತಂದ್ರೆ ಡೀಲರ್ಗೆ ಹೇಳಿಬಿಟ್ಟು ತಂದವ್ರು ದಂಡ ಹಾಕ್ತೀವಿ. ಅವ್ರಿಗೆಲ್ಲ ನಮ್ಮ ಕಮಿಟಿ ಸಿಕ್ತೈತೆ ತೆಗ್ದು. ಇದು 5 ದಿವಸಗಳ ಪರ್ಯಂತ. ನೈವೇದ್ಯ ರವಿವಾರ ಐತಿ, ಸೋಮವಾರ ನಿವಾಳಿಗೆ ಆದ ಕೂಡಲೇ ಮಂದಿಲ್ಲ ಹೋಗಾರು. ಅಂಗಡಿ ನಾವು 20 ದಿವಸ ಇರ್ತಾರೆ. ಇವತ್ತಿನಿಂದ ಪ್ರಾರಂಭ. ಈ ಸಮಯದಲ್ಲಿ ಸಾವಿರಾರು ಶ್ರೀ ಅರಣ್ಯ ಸಿದ್ದೇಶ್ವರ ಭಕ್ತರು ಪಾಲ್ಗೊಂಡಿದ್ರು. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.